ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತೇಳಿ ಆಮೇಲೆ ಸರ ಇದೇನು ಮತ್ತೆ ಮಳಿ ಇಲ್ದಾಗ ಆಗ್ಬಿಟ್ಟು ಇದನ್ನ ರೈತರು ಒಣವನ್ನ ಬಿತ್ತ ಕಾರಣ ಏನಂತಂದ್ರೆ ಈಗ ಡಿಕೆ ಶಿವಕುಮಾರ್ ಬಿತ್ತುಕೊಂಡಂತ ಮತ್ತೆ ಆದ್ರೆ ಅದು ಕೊಡಲ್ಲ ಅವ್ರಿಗೆ ಕೊಡಲ್ಲ ಡ್ಯಾಮೇಜ್ ಕೊಟ್ಟರು ಎರೆಮಣ್ಣಿನ ರೈತರಿಗೆ ಕೊಟ್ಟರು ಬರ್ತಿಲ್ಲ ಆದ್ರೆ ಬಿತ್ತುಕೊಂಡ್ರಂತಾರ ಬಿತ್ತುಕೊಂಡ್ರ ಅಂದ್ರೆ ಈ ಸದ್ಯಕ್ಕೆ ನಮ್ಗೆ ಏನ್ ಮಳಿ ಸತಿ ಹೋಗುತ್ತಾ ಈಗ ವಾರಿದ್ರ ಮಳಿ ನೋಡ್ಕೊಂತ ಮಳಿ ಗೊತ್ತಾಗತ್ ನಾಳೆ ಆಗತ್ತ ಅಂತ ನೋಡ್ಕೊಂತ ಕುಂತ್ಕೊಂಡ್ರೆ ಇವತ್ತಿನವರೆಗೆ ಮಳೆ ಆಗ್ಲಿಲ್ಲ ತತಿ ಹಿಂದಾಗತ್ತ ಈಗ ತತಿ ಹೋಗುತ್ತ ಅನ್ನಕ ತತಿಗೆ ಬೀಜ ಬಿತ್ತಲೇಬೇಕು ರೈತರು ಹಿಂದ್ ಸಂಪ್ರದಾಯದಿಂದ ಬಿತ್ಕೊಂತ ಬಂದರೆ ಹಿರಿಯರು ಮಾಡ್ಕೊಂತ ಬಂದರೆ ಆ ಪ್ರಕಾರ ನಾವು ಬಿತ್ತೀವಿ ಮುಂದೆ ಏನಾರ ಮಳೆ ಆದ್ರೆ ಬೆಳಿಬೋದು ಆದ್ರೆ ಚೆನ್ನಾಗಿ ಬೆಳಿಬಹುದು ಏನಾರ ಇಳುವರಿ ಕೊಡ್ಬೋದು ಅಂತ ಬಿತ್ತೀವಿ ಒಂದ್ ಕಾರಣ ಇನ್ನೊಂದು ಏನಾಗುತ್ತೆ ನಾವೊಂದು ಎಕರೆಕ 150 ಗಾಡಿನ ಉಸಿಗೇರಿ ನಾವು ಇಲ್ಲಿ ಎಲ್ಲ ತಂಪು ನಮ್ದು ಎರೆಕ ಮಳೆ ಆಶ್ರಿತ ಪ್ರದೇಶ ಇರೋದ್ರಿಂದ ಮಳಿ ತಗೋಲ್ಲ ಅನ್ನಕ ಒಂದ್ಸಲ ಮಳೆ ಆತಂದ್ರ ತಂಪು ಭೂಮ್ಯಾಗ ತೆವಳಿಸಿ ಉಳಿತೈತಿ ಅದು ಬಿತ್ತೀನಿ ಅಂದ್ರೆ ಒಂದ್ ಎಕರೆಕ ಏನೋ ಒಂದು ಇವತ್ತು ಎರೆವಲ್ಲ ಒಂದು ಎಕರೆಕ 5 ಕ್ವಿಂಟಲ್ ಬಂದ್ರ 3 ಕ್ವಿಂಟಲ್ ಬಂದ್ರೆ ಅದು 4 ಕ್ವಿಂಟಲ್ 4.5 ಇದ್ರ ತನ 5 ಕ್ವಿಂಟಲ್ ಇರ್ತಾನೆ ಮಳೆ ಬರ್ತದೆ ಹಾಗಾಗಿ ಇವತ್ತು ಅದ್ರ ಮುಂದೆ ಸಾಲ ಮಾಡಿ ಏನು ಬ್ಯಾಂಕ್ ಎಲ್ಲೇ ಒಂದು ಸಾಲ ಮಾಡಿ ಎಕರೆಕ 150 ಉಸಿಗಿ ಅದನ್ನ ತಂಪು ಉಳಿಲಿ ಅನ್ನಕ ಬೆಳೆ ಬೆಳಿತೀವಿ ಸರ್ ಆ ಬೆಳೆ ಸತಿ ಇವತ್ತು ಮಳೆ ಇಲ್ಲದಕ್ಕ ಜೀವನಶೀಲ ಇಲ್ಲದಕ್ಕ ಅದ್ರ ಸತಿ ಒಂದು ಹೆಸರು ಯಾವ್ದೋ ಒಂದು ಬೆಳೆ ಉಳ್ಳಾಗಡ್ಡಿ ಏನು ಬೆಳೆ ಕುಂತಿಲ್ಲ ಸರ್ ಇವತ್ತು ಪೂರ್ಣ ಹಾಳಾಗೈತಿ ಸರ್ಕಾರ ಏನಾಗತ್ತಂದ್ರೆ ಶೀಘ್ರದಲ್ಲಿ ಒಂದು ಈಗ ನಮ್ಮ ರೈತರಿಗೆ ಬೆಳಿಗಾತು ಬೆಳಿಗಾತು ಯಾವ್ದೋ ಒಂದು ಬೆಳಿಗ್ಗೆ ನಾವು ಕೇಳೋದಿಕ್ಕ ಈ ಸ್ಥಿತಿ ಹಾಳಾಗಿವಲ್ಲ ಹೊರ ಘೋಷಣೆ ಮಾಡಿ ಸಮೀಕ್ಷೆ ಮಾಡಿ ಬರ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅದ್ರ ಜೊತೆಗೆ ಸಾಲ ಮನ್ನಾ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಆಮೇಲೆ ಕಳೆದ ವರ್ಷ ಹೆಸರು ಹಾಳಾಗುವ ಅದನ್ನು ಕೊಟ್ಟಿಲ್ಲ ಅದನ್ನು ಕೊಡುವಂತ ವ್ಯವಸ್ಥೆ ಆಗ್ಬೇಕು ಮುಂದೆ ಈಗ ನಾವು ಬಿತ್ತುಕೊಡ್ರಂತಾರ ಮಳೆ ಯಾವಾಗ ಆಗುತ್ತಂತ ನಮ್ಗೆ ಕನಸು ಕಂಡಿವಿ ದೇವ್ರಲ್ಲ ನಾವು ಅವರು ಮುಖ್ಯಮಂತ್ರಿ ಆದ್ರು ಹೇಳೋಸ್ತಾರ ಅವರು ದೇವ್ರಲ್ಲ ನಮ್ಗೇನಾಗತ್ತಂದ್ರೆ ಇವತ್ತು ಮುಂದೆ ಏನಾರು ಮಳೆ ಆಗುತ್ತಂತ ಬಿಟ್ಟಿವಿ ಧೈರ್ಯ ಮಾಡಿ ಬಳಿ ಕಡೆ ನೆನಪು ಮಾಡಿ ಗೊತ್ತಾಗಿ ಈಗ ಹಿಂದೂ ಶಾಸ್ತ್ರ ಐತಿ ಬಿಟ್ಟವ ಜಾಣ ಅನ್ನಂತ ಬಿಟ್ಟವ ಬಾಣ ಅನ್ನಂತ ಹಿಂದ್ ಹಿರಿಯರು ಹೇಳೋಂತ ತತ್ವಗಳದವು ಆ ತತ್ವ ಪ್ರಕಾರ ಬಿಟ್ಟಿವಿ ಮುಂದೇನು ಆಕೈತೋ ಮುಂದಕ್ಕೆ ಗೊತ್ತಿಲ್ಲ ಆದ್ರೆ ನಾವು ಮುಂದೇನಿತ್ತು ಸರ್ಕಾರ ಅಂತಂದು ಯಾವ ಟೈಮ್ನಾಗ ಬೆಳೆ ಹಿಂದಿನ ಬೆಳೆ ಯಾವ ಕಾಲ ಇರುತ್ತೆ ಏನಾಗೈತೆ ನಾವು ಟ್ಯಾಕ್ಸ್ ತುಂಬಿರ್ತೀವಿ ಆ ಟ್ಯಾಕ್ಸ್ ಬಿಟ್ಟಿರೋ ಪ್ರಕಾರ ನಾವು ಕೃಷಿಗೆ ಕೇಳಲ್ಲ ಅವಕ್ಕೆ ನಾವು ಟ್ಯಾಕ್ಸ್ ತುಂಬಿದ ಪ್ರಕಾರ ಎಷ್ಟು ಪರಿಹಾರ ಕೊಡಂತ ಕೇಳ್ತೀವಿ ಅವ್ರು ಮನೆ ದುಡ್ಡು ಹಾಕಿ ಕೊಡ್ರ ಅಂತ ಕೇಳಲ್ಲ ಇವತ್ತು ಸ್ಥಳೀಯ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಇವತ್ತು ಮುಖ್ಯಮಂತ್ರಿ ಇರ್ಬೋದು ಪರಿಹಾರ ಕೊಡೋಂತ ವ್ಯವಸ್ಥೆ ಆಗ್ಬೇಕಂತ ರೈತ